ಖ್ಯಾತ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಸಣ್ಣ ಪ್ರಮಾಣದಲ್ಲಿ. ಈ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡ್ತಾರೆ. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಸಂಜೆ 6:30ರ ಸುಮಾರಿಗೆ ಗೂಡ್ಸ್ ಆಟೋಗೆ ರಾಹುಲ್ ದ್ರಾವಿಡ್ ಕಾರು ಟಚ್ ಆಗಿರುತ್ತೆ. ಇಂಡಿಯನ್ ಎಕ್ಸ್‌ಪ್ರೆಸ್ನಿಂದ ಹೈಗ್ರೌಂಡ್ಸ್ ಕಡೆ ಹೋಗುವಂತಹ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಇದ್ದಾಗ ಮುಂದಿನ ಕಾರಿಗೆ ಗೂಡ್ಸ್ ಆಟೋ ಏನಿದೆ ಡಿಕ್ಕಿ ಹೊಡೆದ್ಬಿಡುತ್ತೆ. ಹಿಂದೆ ಬರ್ತಾ ಇದ್ದಂತಹ ದ್ರಾವಿಡ್ ಕಾರ್ ಹೋಗಿ ಆಟೋಗೆ ಟಚ್ ಆಗಿದೆ. ಕಾರ್ ಟಚ್ ಆದ ಬಳಿಕ ಕಾರಿನಿಂದ ಕೆಳಗಿಳಿದಂತಹ ದ್ರಾವಿಡ್ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ವೇಳೆ ಇಬ್ಬರ ಮಧ್ಯೆ ಸಣ್ಣದಾಗಿ ಮಾತಾಗಿದೆ. ಸರ್, ಮುಂದೆ ಇದ್ದಂತಹ ಫಾರ್ಚುನರ್ ಕಾರು ಸಡನ್ ಆಗಿ ಬ್ರೇಕ್ ಹಾಕಿದ್ರು, ನಾನೇನು ಮಾಡಲಿ ಅಂಥೇಳಿ ದ್ರಾವಿಡ್ ಅವರಿಗೆ ಆ ಗೂಡ್ಸ್ ಆಟೋ ವ್ಯಕ್ತಿ ಹೇಳ್ತಾನೆ. ನೀವು ಹಿಂದಿನಿಂದ ಫಟ್ ಅಂಥೇಳಿ ಡಿಕ್ಕಿ ಹೊಡೆದ್ರಿ ಅಂಥೇಳಿ ಗೂಡ್ಸ್ ಡ್ರೈವರ್ ಹೇಳಿದ್ದಾನೆ. ನೀವು ಬ್ರೇಕ್ ಮಾಡಲಿಲ್ವಾ, ನಾನು ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದೀನಿ, ಆಯ್ತು ಬಿಡಪ್ಪ ಅಂಥೇಳಿ ರಾಹುಲ್ ಸಮಾಧಾನದಿಂದಲೇ ಮಾತನಾಡ್ತಾರೆ. ಗೂಡ್ಸ್ ಆಟೋ ಚಾಲಕನ ನಂಬರನ್ನು ಪಡೆದು ದ್ರಾವಿಡ್ ಅಲ್ಲಿಂದ ಹೋಗಿರುವಂಥದ್ದು. ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಯಾವುದೂ ಕೂಡ ದೂರು ದಾಖಲಾಗಿಲ್ಲ. ಸಂಜೆ 6:30ರ ಸುಮಾರಿಗೆ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕಾರು ಸಣ್ಣ ಪ್ರಮಾಣದಲ್ಲಿ ಅಪಘಾತವಾಗಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಸಿಗ್ನಲ್ ಕಡೆಯಿಂದ ಹೈಗ್ರೌಂಡ್ಸ್ ಸ್ಟೇಷನ್ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆ ಸಂದರ್ಭದಲ್ಲಿ ಕಾರನ್ನು ನಿಲ್ಲಿಸ್ಕೊಂಡಿದ್ದಾರೆ, ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಎಡಭಾಗದಲ್ಲಿ ಕಾರಿದೆ. ಇದೇ ಕನ್ನಿಂಗ್ಹ್ಯಾಮ್ ರಸ್ತೆಯ ಈ ಒಂದು ಜಾಗದಲ್ಲಿ ರಾಹುಲ್ ದ್ರಾವಿಡ್ ಅವರ ಕಾರು ನಿಂತ್ಕೊಂಡಿದೆ. ರಸ್ತೆ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಒಂದು ಆಟೋ ರಾಹುಲ್ ದ್ರಾವಿಡ್ ಅವರ ಕಾರಿಗೆ ಟಚ್ ಮಾಡಿದೆ. ಸಣ್ಣ ಪ್ರಮಾಣದಲ್ಲಿ ಟಚ್ ಆಗಿದೆ. ಕಾರು ಟಚ್ ಆದಂತಹ ಹಿನ್ನೆಲೆಯಲ್ಲಿ, ಕಾರಿಗೆ ಆಟೋ ಚಾಲಕ ಗುದ್ದಿದಂತಹ ಹಿನ್ನೆಲೆಯಲ್ಲಿ ರಾಹುಲ್ ದ್ರಾವಿಡ್ ಕೆಳಗೆ ಇಳಿದಿದ್ದಾರೆ. ಕೆಳಗೆ ಇಳಿದು ಕಾರನ್ನು ಚೆಕ್ ಮಾಡಿದ್ದಾರೆ, ಹಿಂದೆ ಏನಾಗಿದೆ, ಮುಂದೆ ಏನಾಗಿದೆ. ಈ ಸಂದರ್ಭದಲ್ಲಿ ನೋಡ್ಕೊಂಡು ಬರ್ಬೇಕು ತಾನೇ ಅನ್ನೋ ಮಟ್ಟಿಗೆ ಆಟೋ ಚಾಲಕನಿಗೆ ಹೇಳಿದ್ದಾರೆ. ಇಲ್ಲ ಸರ್, ಸಡನ್ನಾಗಿ ಬಂದೆ, ಈ ರೀತಿಯಾಗಿ ಆಗೋಯ್ತು ಅನ್ನೋ ಮಟ್ಟಿಗೆ ಆತ ಕೂಡ ಸಮಜಾಯಿಷಿಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾನೆ. ರಾಹುಲ್ ದ್ರಾವಿಡ್ ರಸ್ತೆಯ ಮೇಲೆ ಇಳಿದಂತಹ ಸಂದರ್ಭದಲ್ಲಿ ಯಾರೋ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸುಮಾರು 11 ಸೆಕೆಂಡ್ಗಳ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋ ಏನಿದೆ ಅದು ಇದೀಗ ಸಾಕಷ್ಟು ವೈರಲ್ ಆಗಿದೆ. ರಾಹುಲ್ ದ್ರಾವಿಡ್ ರವರ ಕಾರಿನಿಂದ ಕೆಳಗೆ ಇಳಿದು ಯಾಕೆ ಈ ರೀತಿ ಮಾಡಿದೆ ಅನ್ನೋ ಮಟ್ಟಿಗೆ ಆತನ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅದಾದ ಬಳಿಕ ಯಾವುದೇ ದೂರನ್ನು ಕೂಡ ಸಲ್ಲಿಸುವ ಕೆಲಸವನ್ನು ಮಾಡಿಲ್ಲ. ಅವರು ಒಂದು 6:30 ಸಮಯಕ್ಕೆ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ. ಈ ಸಂಬಂಧ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಒಂದು ಪ್ರಕರಣ ಬರುತ್ತೆ. ಸದ್ಯ ರಾಹುಲ್ ದ್ರಾವಿಡ್ ತಮ್ಮ ಪಾಡಿಗೆ ತಾವು ಕಾರ್ನಲ್ಲಿ ಹೊರಟೋಗಿದ್ದಾರೆ. ಅದಾದ ಬಳಿಕ ಆಟೋ ಚಾಲಕನ ಜೊತೆ ಯಾವ ರೀತಿಯ ಮಾತುಕತೆ ಆಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.